ಎಲ್ಲರಿಗೂ ನಮಸ್ಕಾರ. ನವಚೇತನ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಚಾನಲ್ಗೆ ಸ್ವಾಗತ. ಗ್ರೂಪ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಸಬ್ಜೆಕ್ಟ್ ಕೋಡ್ 94 ಆಗಿರುತ್ತೆ. ಅದರಲ್ಲಿ ಸಾಮಾನ್ಯ ಕನ್ನಡ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಕಳೆದ ಒಂದು ಸೆಷನ್ನಲ್ಲಿ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 36ರಿಂದ 51ನೇ ಪ್ರಶ್ನೆವರೆಗೂ ಬರುವಂತಹ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡಿದ್ದೀವಿ. ಈಗ ಅದರ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಇದು ಭಾಗ 2 ಆಗಿರುತ್ತೆ. ಇಲ್ಲಿ 52ನೇ ಪ್ರಶ್ನೆಯಿಂದ ಪ್ರಶ್ನೆ ಆರಂಭವಾಗಬೇಕು. ಇಲ್ಲೊಂದು ಸೂಚನೆ ಇದೆ, ಸೊ ಅದನ್ನು ನೋಡೋಣ. ಇಲ್ಲಿ ನೋಡಿ, ಕ್ವೆಶನ್ಸ್ ಫ್ರಮ್ 52 to 56 contains 4 words in each question. Identify the wrongly spelt word and darken the option related to in your answer sheet ಅಂತ ಇದೆ. ಅಂದರೆ ಈಗ 4 ಶಬ್ದಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಇರೋದನ್ನು ಐಡೆಂಟಿಫೈ ಮಾಡಿ ಆನ್ಸರ್ ಮಾಡಬೇಕು. ಓಕೆ, ನಮಗೆ ಕನ್ನಡದಲ್ಲಿ ಕಾಗುಣಿತ ದೋಷಗಳನ್ನು ಕೇಳ್ತಾರಲ್ವ, ಸೊ ಆ ರೀತಿ. ಇಲ್ಲಿ ನೋಡಿ, ಈಗ ಆದರೆ ಕನ್ನಡದಲ್ಲಿ ಏನು ಕೇಳ್ತಾರೆ, ಸರಿಯಾದ ರೂಪವನ್ನು ಆರಿಸಿ ಅಂತ ಕೊಟ್ಟಿರ್ತಾರೆ. ಬಟ್ ಆದರೆ ಇದರಲ್ಲಿ ತಪ್ಪಾಗಿರೋದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಸೊ ತಪ್ಪಾಗಿರೋಂತಹ ಸ್ಪೆಲ್ಲಿಂಗ್ ಯಾವುದು ಅಂತ ನೋಡಬೇಕು. ಮೊದಲನೇ ಶಬ್ದ ಏನಿದೆ, ಬೆನಿವೊಲೆನ್ಸ್ ಅಂತ ಇದೆ. ಇನ್ನು ಎರಡನೇದಾಗಿ ಬೆನಿಫ್ಯಾಕ್ಷನ್ ಅಂತ ಇದೆ. ಮೂರನೇದು ಬೆನಿಫಿಷಿಯರಿ ಅಂತ ಇದೆ. ನಾಲ್ಕನೇದಾಗಿ ಬೆನಿಡಿಕ್ಟ್ರಿ ಅಂತ ಇದೆ. ಇಲ್ಲಿ ತಪ್ಪಾಗಿರುವಂಥದ್ದು ಯಾವುದಾಗುತ್ತೆ ಅಂತ ಅಂದರೆ ಬೆನಿಡಿಕ್ಟ್ರಿ ಅನ್ನುವಂಥದ್ದು. ಇನ್ನು ಉಳಿದಂತಹ 3 ಸ್ಪೆಲ್ಲಿಂಗ್ಸು ಕರೆಕ್ಟಾಗಿದೆ. ಇವೆಲ್ಲವೂ ಕೂಡ ಒಂದು ಸರಿಯಾಗಿರುವಂತಹ ಸ್ಪೆಲ್ಲಿಂಗ್ಸ್ ಆಗುತ್ತೆ. ಆದರೆ ಬೆನಿಡಿಕ್ಟ್ರಿ ಅಂತ ಇದೆಯಲ್ಲ, ಇದು ತಪ್ಪು. ಇದರ ಒಂದು ಸರಿಯಾದ ಸ್ಪೆಲ್ಲಿಂಗ್ ಯಾವುದಾಗುತ್ತೆ ಅಂದರೆ BENEDICTORY ಅನ್ನೋದಾಗಬೇಕು. ಓಕೆ, ಇದು ಸರಿಯಾದಂತಹ ಒಂದು ಸ್ಪೆಲ್ಲಿಂಗ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಆ್ಯಂಟೋನಿಮ್, ಸಿಡಾನಿಮ್, ಸಿನಾನಿಮ್, ಹೋಮೋನಿಮ್ ಅಂತ ಇದೆ. ಇಲ್ಲಿ ಉಚ್ಚಾರಣೆಯಲ್ಲಿ ಯಾವುದೋ ದೋಷ ಇಲ್ಲ, ಆದರೆ ಸ್ಪೆಲ್ಲಿಂಗಲ್ಲಿ ರಾಂಗ್ ಇದೆ. ಆ್ಯಂಟೋನಿಮ್ ಇದು ಸರಿಯಾಗಿದೆ. ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ. ಇನ್ನು ಸಿಡಾನಿಮ್ ಅಂದರೆ ಇಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಇದೆ, ಸೊ ಇದು ಆನ್ಸರ್ ಆಗಬೇಕು. ಓಕೆ, ಇಲ್ಲಿ ಸಿಡಾನಿಮ್ ಸ್ಪೆಲ್ಲಿಂಗ್ ಏನಾಗುತ್ತೆ ಗೊತ್ತಾ, PSEUDONIM ಅಂತ ಇದೆ, NYM ಆಗಬೇಕು. ಓಕೆ, ಸಿಡಾನಿಮ್ ಅನ್ನುವಂಥದ್ದು. ನೆಕ್ಸ್ಟ್ ಸಿನಾನಿಮ್, ಹೋಮೋನಿಮ್ ಇವೆಲ್ಲವೂ ಕೂಡ ಸರಿಯಾಗಿರುವಂತಹ ಸ್ಪೆಲ್ಲಿಂಗ್ಸ್ ಆಗುತ್ತೆ. ತಪ್ಪಾಗಿರೋದು ಸಿಡಾನಿಮ್. ಇಲ್ಲಿ ಪಿ ಸೈಲೆಂಟ್ ಆಗುತ್ತೆ, ಸೊ ಸಿಡಾನಿಮ್ ಅಂತ ಉಚ್ಚಾರಣೆಯನ್ನು ಮಾಡಬೇಕು. NIM ಬದಲಿಗೆ NYM ಅಂತ ಆಗಿದ್ರೆ ಸರಿಯಾಗ್ತಿತ್ತು. ಸೊ ಎರಡನೇ ಆಪ್ಷನ್ ಸರಿ. ಇನ್ನು 54ನೇ ಪ್ರಶ್ನೆ. ಇಲ್ಲಿ ಕೂಡ 4 ಶಬ್ದಗಳಿದೆ. ಇಲ್ಲಿ ನೋಡಿ, ಮೋನೋಮಾನಿಯಾ, ಡಿಪ್ಸುಮಾನಿಯಾ, ಕ್ಲೆಪ್ಟೋಮಾನಿಯಾ, ಪೈರೋಮಾನಿಯಾ ಅಂತ ಇದೆ. ಇಲ್ಲಿ ಸರಿಯಾಗಿರುವಂತಹ ಒಂದು ಸ್ಪೆಲ್ಲಿಂಗ್ಸ್ ಅಂದರೆ ಮೋನೋಮಾನಿಯಾ ಸರಿ ಇದೆ, ಕ್ಲೆಪ್ಟೋಮಾನಿಯಾ ಸರಿ ಇದೆ, ಪ್ಯಾರೋಮಾನಿಯಾ ಸರಿ ಇದೆ. ತಪ್ಪಾಗಿರುವಂತಹ ಸ್ಪೆಲ್ಲಿಂಗು ಡಿಪ್ಸುಮಾನಿಯಾ ಅಂತ ಇದೆಯಲ್ಲ, ಇದು ತಪ್ಪು. ಸರಿಯಾದ ಸ್ಪೆಲ್ಲಿಂಗ್ ಡಿಪ್ಸೋ ಅಂತ ಆಗಬೇಕಾಗಿತ್ತು. ಡಿಪ್ಸು ಅಂತ ಇದೆಯಲ್ಲ, ಸೊ ಅಲ್ಲಿ ಸರಿ ಮಾಡಬೇಕಾಗತ್ತೆ. ಸರಿಯಾದ ಸ್ಪೆಲ್ಲಿಂಗು DIPSOMANIA. ಓಕೆ, ಡಿಪ್ಸೋಮಾನಿಯಾ ಅನ್ನೋದು ಸರಿಯಾದಂಥ ಸ್ಪೆಲ್ಲಿಂಗ್ ಆಗುತ್ತೆ. 55ನೇ ಪ್ರಶ್ನೆ. ನ್ಯೂರಾಲಜಿಸ್ಟ್, ಕಾರ್ಡಿಯಾಲಜಿಸ್ಟ್, ಸೈಕಿಯಾಟ್ರಿಸ್ಟ್ ಮತ್ತು ಡರ್ಮಟಾಲಜಿಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾಗಿರುವಂಥ ಸ್ಪೆಲ್ಲಿಂಗ್ಸ್ಗಳು 2, 3, 4 ಇವು ಕರೆಕ್ಟಾಗಿದೆ. ತಪ್ಪಾಗಿರುವಂಥದ್ದು ನ್ಯೂರಾಲಜಿಸ್ಟ್ ಅಂತ ಇದೆಯಲ್ಲ, ನ್ಯೂರಾಲಜಿಸ್ಟ್ ಸ್ಪೆಲ್ಲಿಂಗ್ ಏನಾಗುತ್ತೆ, NE ಬರಬೇಕಾಗುತ್ತೆ. ಓಕೆ, NEUROLOGIST, ನ್ಯೂರಾಲಜಿಸ್ಟ್. ನ್ಯೂರಾಲಜಿಸ್ಟ್ ಅಂದರೆ ನರರೋಗ ತಜ್ಞರು ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟು ಓಮ್ನಿಶಿಯಂಟ್, ಓಮ್ನಿಪ್ರೆಸೆಂಟ್, ಓಮ್ನಿಪೊಟೆಂಟ್, ಓಮ್ನಿವೊರಸ್ ಅಂತ ಇದೆ. ಸೊ ಇಲ್ಲಿ ತಪ್ಪಾಗಿರುವಂಥದ್ದು ಯಾವುದು ಅಂತ ನೋಡಬೇಕು. ಆಪ್ಷನ್ 1 ಇಲ್ಲಿ ತಪ್ಪಾಗಿದೆ. ಓಕೆ,
ಇನ್ನು ಉಳಿದಂತಹ ಓಮ್ನಿ ಪ್ರೆಸೆಂಟ್, ಓಮ್ನಿ ಪೊಟೆಂಟ್ ಮತ್ತು ಓಮ್ನಿ ಓರಸ್ ಇದೆಲ್ಲವೂ ಕೂಡ ಸರಿಯಾಗಿದೆ. ಈ ಒಂದು ಸ್ಪೆಲ್ಲಿಂಗ್ ಯಾವ ರೀತಿ ಸರಿಯಾಗಬೇಕು ಅಂದರೆ ಇಲ್ಲಿ ನೋಡಿ, OMNISC ಅಂತ ಬರಬೇಕು. ಓಕೆ, SCIENT, ಒಮ್ನಿಸಿಯಂಟ್ ಅಂತ. ಓಕೆ, ಸೊ ಇದು ಸರಿಯಾದಂತಹ ಒಂದು ಸ್ಪೆಲ್ಲಿಂಗ್ ಆಗುತ್ತೆ. ಇನ್ನು 57ನೇ ಪ್ರಶ್ನೆ ನೋಡೋಣ. 57ನೇ ಪ್ರಶ್ನೆಯಿಂದ 59ನೇ ಪ್ರಶ್ನೆವರೆಗೂ ಏನಿದೆ ಸೂಚನೆ ಇಲ್ಲಿ ನೋಡಿ. ಫಾರ್ ಕ್ವಶನ್ಸ್ 57 to 59 ಈಚ್ ಸೆಂಟೆನ್ಸ್ ಹ್ಯಾಸ್ ಎ ಪಾರ್ಟ್ ದಟ್ ಈಸ್ ಗ್ರಾಮೆಟಿಕಲಿ ಇನ್ಕರೆಕ್ಟ್. ಐಡೆಂಟಿಫೈ ದ ಇನ್ಕರೆಕ್ಟ್ ಪಾರ್ಟ್ ಆ್ಯಂಡ್ ಮಾರ್ಕ್ ಇಟ್ ಇನ್ ಯುವರ್ ಆನ್ಸರ್ ಶೀಟ್ ಅಂತ ಇದೆ. ಅಂದರೆ ಈಗ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಗ್ರಾಮರ್ ಮಿಸ್ಟೇಕ್ ಇದೆ, ವ್ಯಾಕರಣ ದೋಷ ಇದೆ, ಅದನ್ನು ನಾವು ಫೈಂಡ್ ಔಟ್ ಮಾಡಿ ಆನ್ಸರ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ 57ನೇ ಪ್ರಶ್ನೆ, ಸ್ಲಮ್ ಡಾಗ್ ಮಿಲೇನಿಯರ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಇನ್ ದ ವರ್ಲ್ಡ್ ಅಂತ ಇದೆ. ಇಲ್ಲಿ ಕ್ವೆಶನ್ಸಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ನೋಡಬೇಕು. ಈ ಸೆಂಟೆನ್ಸಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ, ಸ್ಲಮ್ ಡಾಗ್ ಮಿಲೇನಿಯರ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಇನ್ ದ ವರ್ಲ್ಡ್ ಅಂತ ಇದೆ. ಇಲ್ಲಿ ಸ್ಲಮ್ ಡಾಗ್ ಮಿಲೇನಿಯರ್ ಕರೆಕ್ಟ್ ಇದೆ, ಒಂದು ಮೂವಿ ಹೆಸರಲ್ವಾ. ಸೊ ಇದರಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಇಲ್ಲ. ಸೊ ಇದು ಎಲಿಮಿನೇಟ್ ಆಗುತ್ತೆ. ಮಿಸ್ಟೇಕ್ ಇರೋದನ್ನು ಫೈಂಡ್ ಔಟ್ ಮಾಡಬೇಕಲ್ವಾ. ಈಸ್ ಒನ್ ಆಫ್ ಅನ್ನೋದ್ರಲ್ಲೂ ಕೂಡ ಯಾವುದೋ ಮಿಸ್ಟೇಕ್ ಇಲ್ಲ. ದ ಬೆಸ್ಟ್ ಮೂವಿ ಅಂತ ಇದೆಯಲ್ಲ, ಸೊ ಇಲ್ಲಿ ಮಿಸ್ಟೇಕ್ ಇದೆ. ಸೊ ಇದು ಆನ್ಸರ್ ಆಗಬೇಕು. ಏನು ಮಿಸ್ಟೇಕ್ ಆಗಿದೆ ಅಂದರೆ ಸ್ಲಮ್ ಡಾಗ್ ಮಿಲೇನಿಯರ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅಂತ ಆಗಬೇಕಾಗಿತ್ತು. ಇಲ್ಲಿ ಎಸ್ ಬರಬೇಕು ಅಲ್ವಾ. ಮೂವೀಸ್ ಅಂತ ಆಗಿದ್ರೆ ಸರಿಯಾಗ್ತಿತ್ತು. ಅಂದರೆ ಜಗತ್ತಿನ ಹಲವಾರು ಚಿತ್ರಗಳಲ್ಲಿ ಸ್ಲಮ್ ಡಾಗ್ ಮಿಲೇನಿಯರ್ ಕೂಡ ಒಂದು ಅತ್ಯುತ್ತಮ ಚಿತ್ರ ಅಂತ ಆಗಬೇಕಾಗಿತ್ತು ಅಲ್ವಾ. ಮೂವೀಸ್ ಅಂತ ಬಂದಿದ್ರೆ ಸರಿಯಾಗ್ತಿತ್ತು. ಇನ್ ದ ವರ್ಲ್ಡ್ ಇದು ಕೂಡ ಏನು ಮಿಸ್ಟೇಕ್ ಇಲ್ಲ. ಸೊ ಇದು ಸರಿ ಇದೆ. ಸೊ ತಪ್ಪಾಗಿರೋದನ್ನು ಐಡೆಂಟಿಫೈ ಮಾಡಬೇಕು. ಹಾಗಾಗಿ ಆಪ್ಷನ್ 3 ಸರಿಯಾದಂಥ ಉತ್ತರ. ನೆಕ್ಸ್ಟ್ 58ನೇ ಪ್ರಶ್ನೆ, ನೋ ಸೂನರ್ ಡಿಡ್ ದ ಟೀಚರ್ ಎಂಟರ್ ದ ಕ್ಲಾಸ್ ದೆನ್ ದ ಸ್ಟೂಡೆಂಟ್ ಸ್ಟುಡ್ ಅಪ್ ಅಂತ ಇದೆ. ಅಂದರೆ ಶಿಕ್ಷಕರು ತರಗತಿಯ ಕೋಣೆಗೆ ಬಂದ ತಕ್ಷಣ ವಿದ್ಯಾರ್ಥಿಗಳು ಎದ್ದು ನಿಂತರು ಅನ್ನುವಂಥದ್ದು ಆಗಬೇಕು. ಇಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ನೋಡೋಣ. ಕೊಟ್ಟಿರುವಂತಹ ಆಪ್ಷನ್ನಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ನೋ ಸೂನರ್ ಡಿಡ್ ದ ಟೀಚರ್ ಎಂಟರ್ ದ ಕ್ಲಾಸ್ ದೆನ್ ದ ಸ್ಟೂಡೆಂಟ್ ಸ್ಟುಡ್ ಅಪ್ ಅಂತ ಇದೆ. ಇಲ್ಲಿ ನೋ ಸೂನರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ. ಡಿಡ್ ದ ಟೀಚರ್ ಇದು ಮಿಸ್ಟೇಕ್ ಇಲ್ಲ. ಎಂಟರ್ ದ ಕ್ಲಾಸ್ ಇದು ಕೂಡ ಮಿಸ್ಟೇಕ್ ಇಲ್ಲ. ಮಿಸ್ಟೇಕ್ ಇರುವಂತಹದ್ದು ಈ ಒಂದು ಪಾರ್ಟಲ್ಲಿದೆ. ಯಾಕಂದರೆ ಇಲ್ಲಿ ನೋಡಿ ದೆನ್ ಅಂತ ಇದೆ. ಈ ದೆನ್ ಬದಲಿಗೆ ದ್ಯಾನ್ ಅಂತ ಬರಬೇಕಾಗಿತ್ತು. ಓಕೆ, ಸೊ ಇದು ಬಂದಿದ್ದರೆ ಕರೆಕ್ಟ್ ಆಗ್ತಿತ್ತು. ನೋ ಸೂನರ್ ಡಿಡ್ ದ ಟೀಚರ್ ಎಂಟರ್ ದ ಕ್ಲಾಸ್ ದೆನ್ ದ ಸ್ಟೂಡೆಂಟ್ ಸ್ಟುಡ್ ಅಪ್ ಅಂದರೆ ಶಿಕ್ಷಕರು ತರಗತಿಗೆ ಬಂದ ನಂತರ ವಿದ್ಯಾರ್ಥಿಗಳು ಎದ್ದು ನಿಂತರು ಅಂತ ಆಗುತ್ತೆ. ಆದರೆ ಕಾಮನ್ ಆಗಿ ಏನಾಗುತ್ತೆ, ಶಿಕ್ಷಕರು ಬಂದ ತಕ್ಷಣ ಅನ್ನೋದಾಗಬೇಕು. ಸೊ ದ್ಯಾನ್ ಅನ್ನುವಂಥದ್ದು ಸರಿಯಾದಂತಹ ರೂಪ. ಶಿಕ್ಷಕರು ತರಗತಿಗೆ ಬಂದ ತಕ್ಷಣ ವಿದ್ಯಾರ್ಥಿಗಳು ಎದ್ದು ನಿಲ್ತಾರೆ. ಬಂದ ನಂತರ ಅನ್ನೋದು ತಪ್ಪಾದಂತಹ ಒಂದು ರೂಪ ಆಗುತ್ತೆ. ಸೊ ದ್ಯಾನ್ ಅಂತ ಬಂದಿದ್ದರೆ ಸರಿಯಾಗ್ತಿತ್ತು. ಓಕೆ, ಆಪ್ಷನ್ 4 ಇಲ್ಲಿ ಸರಿಯಾದಂಥ ಉತ್ತರ. ನೆಕ್ಸ್ಟು 59ನೇ ಪ್ರಶ್ನೆ, ನೈದರ್ ದ ಹೆಡ್ ಮಾಸ್ಟರ್ ನಾರ್ ದ ಅಸಿಸ್ಟೆಂಟ್ ಮಾಸ್ಟರ್ಸ್ ವಾಸ್ ಪ್ರೆಸೆಂಟ್. ಸೊ ಇದರಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ನೋಡಬೇಕು. ಆಪ್ಷನ್ ಏನಿದೆ, ನೈದರ್ ದ ಹೆಡ್ ಮಾಸ್ಟರ್ ನಾರ್ ದ ಅಸಿಸ್ಟೆಂಟ್ ಮಾಸ್ಟರ್ಸ್ ವಾಸ್ ಪ್ರೆಸೆಂಟ್ ಅಂತ ಇದೆ. ಸೊ ಇಲ್ಲಿ ನೋಡಿ, ನಮ್ಮ ಹೆಲ್ಪಿಂಗ್ ವರ್ಬ್ ಏನಿರುತ್ತಲ್ವ, ಸೆಕೆಂಡ್ ಒಂದು ಸಬ್ಜೆಕ್ಟಿಗೆ ಸೂಟ್ ಆಗೋ ರೀತಿಯಲ್ಲಿರಬೇಕು. ನೈದರ್ ದ ಹೆಡ್ ಮಾಸ್ಟರ್ ಅಂದರೆ ಇಲ್ಲಿ ಹೆಡ್ ಮಾಸ್ಟರ್ ಒಬ್ಬರೇ ಇದ್ದಾರೆ. ನಾರ್ ದ ಅಸಿಸ್ಟೆಂಟ್ ಮಾಸ್ಟರ್ ಒಬ್ಬರೇ ಇದ್ದರೆ ಮಾಸ್ಟರ್ ಅಂತ ಇದ್ದರೆ ಒಂದೇ ಬರ್ತಿತ್ತು, ವಾಸ್ ಅನ್ಬೋದು. ಬಟ್ ಇಲ್ಲಿ ಮಾಸ್ಟರ್ಸ್ ಅಂತ ಇರೋದ್ರಿಂದ ವೇರ್ ಅಂತ ಆಗಬೇಕಲ್ವಾ. ಇಲ್ಲಿ ವಾಸ್ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ಮಿಸ್ಟೇಕ್. ಸೊ ವಾಸ್ ಪ್ರೆಸೆಂಟ್ ಅಂತ ಎಲ್ಲಿದೆ, ಇಲ್ಲಿ ಆಪ್ಷನ್ 4ಅಲ್ಲಿದೆ ಅಲ್ವಾ. ಇಲ್ಲಿ ವಾಸ್ ಪ್ರೆಸೆಂಟ್ ಬದಲಿಗೆ ವೇರ್ ಪ್ರೆಸೆಂಟ್ ಅಂತ ಆಗಬೇಕು ಅಲ್ವಾ. ಯಾಕಂದರೆ ಮಾಸ್ಟರ್ ಒಬ್ಬರೇ ಇಲ್ಲ, ಬಹಳ ಜನ ಇದ್ದಾರೆ ಅಲ್ವಾ. ಹಾಗಾಗಿ ಬಹುವಚನವನ್ನು ಬಳಸಬೇಕಾಗಿರೋದ್ರಿಂದ ವೇರ್ ಅಂತ ಬಂದಿದ್ದರೆ ಸರಿಯಾದಂತಹ ಒಂದು ಗ್ರಾಮರ್ ಆಗ್ತಿತ್ತು. ಬಟ್ ಇಲ್ಲಿ ವಾಸ್ ಅಂತ ಇದೆ. ಸೊ ಇದು ಮಿಸ್ಟೇಕ್ ಆಗುತ್ತೆ. ಓಕೆ, ಸೊ ಇವಿಷ್ಟು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತಿದೆ.
ಇಲ್ಲಿ ನಾನು ಪ್ಯಾಸೇಜನ್ನು ಸಾಲ್ವ್ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ಪ್ರತಿ ಬಾರಿ ನಮಗೆ ಪ್ಯಾಸೇಜು ಬೇರೆ ಬೇರೆ ರೀತಿಯ ಪ್ಯಾಸೇಜ್ಗಳನ್ನ ಕೊಡ್ತಾರೆ. ಸೊ ಇಲ್ಲಿ ಈಸಿಯಾಗಿರುವಂತಹ ಒಂದು ಕಾನ್ಸೆಪ್ಟ್ ಇದು, ಯಾಕಂದರೆ ಪ್ಯಾಸೇಜ್ ಅಲ್ಲೇ ಇರುತ್ತೆ ಆನ್ಸರ್ಸ್ಗಳು. ಸೊ ಅದನ್ನ ಓದಿ ನಾವು ಕರೆಕ್ಟಾಗಿರುವಂತಹ ಆನ್ಸರ್ಸ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ನಾನು 60ರಿಂದ 65ನೇ ಪ್ರಶ್ನೆಗಳನ್ನು ಇಲ್ಲಿ ಸಾಲ್ವ್ ಮಾಡೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ನೇರವಾಗಿ 66ನೇ ಪ್ರಶ್ನೆಯನ್ನು ನೋಡೋಣ. ಓಕೆನಾ. ಇಲ್ಲಿ 66ನೇ ಪ್ರಶ್ನೆಯಿಂದ 70ನೇ ಪ್ರಶ್ನೆಗಳಿಗೆ ಒಂದು ಸೂಚನೆ ಇದೆ. ದ ಕ್ವೆಶನ್ಸ್ 66 to 70 ಆರ್ ಡಿಸೈನ್ಡ್ ಟು ಟೆಸ್ಟ್ ಯುವರ್ ನಾಲೆಡ್ಜ್ ಆಫ್ ಇಂಗ್ಲಿಷ್ ವೊಕ್ಯಾಬ್ಲರಿ. ಚೂಸ್ ದ ಕರೆಕ್ಟ್ ವರ್ಡ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಆ್ಯಂಡ್ ಶೇಡ್ ಆರ್ ಬ್ಲ್ಯಾಕನ್ ಇಟ್ ಆನ್ ದ ಆನ್ಸರ್ ಶೀಟ್ ಅಂತ ಇದೆ. ಅಂದರೆ ಇಲ್ಲಿ ನಮ್ಮ ವೊಕ್ಯಾಬ್ಲರಿಯನ್ನು ಟೆಸ್ಟ್ ಮಾಡುವಂತಹ ಪ್ರಶ್ನೋತ್ತರಗಳಿರುತ್ತೆ. ಸೊ ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕು. ಇಲ್ಲಿ ನೋಡಿ 66ನೇ ಪ್ರಶ್ನೆ ಏನಿದೆ, ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರ್. ಅಂದರೆ ಈಗ ನೀರಿನ ಬಗ್ಗೆ ಅತಿಯಾದ ಒಂದು ಭಯ ಇದ್ದರೆ ಅಂಥದ್ದನ್ನು ನಾವು ಒನ್ ವರ್ಡಲ್ಲಿ ಏನಂತ ಹೇಳ್ತೀವಿ. ಇದನ್ನು ನಾವು ಏನಂತ ಹೇಳೋದು, ಒಂದು ಗ್ರಾಮರ್ ಪಾರ್ಟಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಒಂದು ವಾಕ್ಯವನ್ನು ಒಂದೇ ಒಂದು ಪದದಲ್ಲಿ ಹೇಳುವಂಥದ್ದು. ಓಕೆ, ಸೊ ಈಗ ನೋಡೋಣ. ಆಪ್ಷನ್ ಏನಿದೆ, ಎಕ್ಸ್ಪೋಜರ್, ಅಗ್ರೆಷನ್, ಹೈಡ್ರೋಫೋಬಿಯಾ, ಪ್ಯಾರಲೈಸ್ ಅಂತ ಇದೆ. ಎಕ್ಸ್ಪೋಜರ್ ಅಂದರೆ ತೆರೆದುಕೊಳ್ಳುವುದು ಅನ್ನುವಂಥ ಅರ್ಥ. ಅಗ್ರೆಷನ್ ಅಂದರೆ ಒಂದು ಆಕ್ರಮಣ ಮಾಡುವಂತಹ ಪ್ರವೃತ್ತಿ ಅಂತ ಅರ್ಥ. ಹೈಡ್ರೋಫೋಬಿಯಾ ಅನ್ನೋದು ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಹೈಡ್ರೋಫೋಬಿಯಾ ಅಂದರೆ ನೀರಿನ ಬಗ್ಗೆ ಅತಿಯಾದ ಒಂದು ಭಯ ಇರುವಂಥದ್ದು. ಇನ್ನು ನಮಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಹೈಡ್ರೋಫೋಬಿಯಾ ಅಂದರೆ ಜಲದ್ವೇಷ ಅಂತ ಬರುತ್ತೆ. ಅಂದರೆ ಇಲ್ಲಿ ನೀರಿನ ಬಗ್ಗೆ ಒಂದು ಭಯ ಇದ್ದರೆ ಅದನ್ನು ಹೈಡ್ರೋಫೋಬಿಯಾ ಅಂತ ಹೇಳ್ತೀವಿ. ಇನ್ನು ಪ್ಯಾರಲೈಸ್ ಅಂದರೆ ಪಾರ್ಶ್ವವಾಯು ಅಂತ ಬರುತ್ತೆ ಅರ್ಥ. ಓಕೆ, ಸೊ ಇಲ್ಲಿ ಹೈಡ್ರೋಫೋಬಿಯಾ ಅನ್ನೋದು ಸರಿಯಾದಂಥ ಉತ್ತರ. ಇನ್ನು ನಿಮಗೆ ಇದಕ್ಕೆ ಟ್ರಿಕ್ಸ್ ಅಂದರೆ ಇಲ್ಲಿ ನೋಡಿ, ಹೈಡ್ರೋ ಅಂದರೆ ನೀರು, ಫೋಬಿಯಾ ಅಂದರೆ ಭಯ. ಸೊ ಇವೆರಡನ್ನ ಕೂಡಿದಾಗ ಹೈಡ್ರೋಫೋಬಿಯಾ, ನೀರಿನ ಬಗ್ಗೆ ಇರುವಂತಹ ಭಯ ಅಂತ ಈಸಿಯಾಗಿ ಆನ್ಸರ್ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟು 67ನೇ ಪ್ರಶ್ನೆ, ಅಟ್ರಾಕ್ಷನ್ ಆಫ್ ಸಮಥಿಂಗ್ ಆರ್ ಪ್ಲೇಸ್. ಅಂದರೆ ಒಂದು ಸ್ಥಳದ ಬಗ್ಗೆ ಒಂದು ಆಕರ್ಷಣೆ ಇದ್ದರೆ ಅದನ್ನು ಏನಂತ ಹೇಳ್ತೀವಿ. ಇಂಪ್ರೆಷನ್ ಅಂತ ಇದೆ, ಫ್ಯಾಸಿನೇಷನ್ ಅಂತ ಇದೆ, ರಿಜೆಕ್ಷನ್ ಅಂತ ಇದೆ, ಲ್ಯಾಮಿನೇಷನ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಇಂಪ್ರೆಷನ್ ಅಂದರೆ ಒಂದು ಪ್ರಭಾವವನ್ನು ಬೀರುವಂಥದ್ದನ್ನು ಇಂಪ್ರೆಷನ್ ಅಂತ ಹೇಳ್ತೀವಿ. ಇನ್ನು ಫ್ಯಾಸಿನೇಷನ್ ಅಂತ ಅಂದರೆ ಒಂದು ಅಟ್ರಾಕ್ಷನ್, ಅಂದರೆ ಇಲ್ಲಿ ಅಟ್ರಾಕ್ಷನ್ ಅಂದರೆ ಆಕರ್ಷಣೆ ಅನ್ನುವಂತಹ ಅರ್ಥವನ್ನು ಹೊಂದುತ್ತೆ. ಸೊ ಅಟ್ರಾಕ್ಷನ್ ಆಫ್ ಸಮಥಿಂಗ್ ಆರ್ ಪ್ಲೇಸ್ ಅಂದರೆ ಒಂದು ಸ್ಥಳದ ಬಗ್ಗೆ ಅಥವಾ ಒಂದು ಯಾವುದೇ ಒಂದು ವಸ್ತುವಿನ ಬಗ್ಗೆ ಅಟ್ರಾಕ್ಷನ್ ಇದ್ದರೆ ಅದನ್ನು ನಾವು ಫ್ಯಾಸಿನೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಫ್ಯಾಸಿನೇಷನ್ ಆಗುತ್ತೆ. ಇಂಪ್ರೆಷನ್ ಅಂದರೆ ಪ್ರಭಾವ ಅನ್ನೋದು, ಸೊ ಇದು ಸೂಟಬಲ್ ಆಗಲ್ಲ. ರಿಜೆಕ್ಷನ್ ಅಂದರೆ ನಿರಾಕರಣೆ ಅಂತ ಆಗುತ್ತೆ. ಮತ್ತು ಲ್ಯಾಮಿನೇಷನ್ ಅಂದರೆ ಈಗ ನಾವು ನಮ್ಮ ಮಾರ್ಕ್ಸ್ ಕಾರ್ಡೆಲ್ಲ ಲ್ಯಾಮಿನೇಷನ್ ಮಾಡಿಸ್ತೀವಲ್ಲ, ಒಂದು ಪ್ಲಾಸ್ಟಿಕ್ ಕೋಟ್ ಹಾಕ್ಸ್ತೀವಲ್ಲ, ಸೊ ಅದು ಲ್ಯಾಮಿನೇಷನ್ ಆಗುತ್ತೆ. ಸೊ ಇದು ಕೂಡ ಆಗುವಂಥದ್ದಲ್ಲ. ಓಕೆ, ನೆಕ್ಸ್ಟು ಇಲ್ಲಿ ಸರಿಯಾದಂಥ ಉತ್ತರ ಗೊತ್ತಾಯ್ತಲ್ವಾ. ಅಟ್ರಾಕ್ಷನ್ ಆಫ್ ಸಮಥಿಂಗ್ ಆರ್ ಪ್ಲೇಸ್ ಅಂದರೆ ಅದು ಫ್ಯಾಸಿನೇಷನ್ ಅನ್ನುವಂತಹ ಅರ್ಥವನ್ನು ಪಡ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟು 68ನೇದು, ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಅಬೌಟ್ ಸಮ್ ಒನ್ ಹೂ ಈಸ್ ಡೆಡ್. ಅಂದರೆ ಈಗ ಒಬ್ಬರು ತೀರ್ಕೊಂಡಿರ್ತಾರೆ, ಸೊ ಅವರ ಬಗ್ಗೆ ಒಂದು ಡಿಸ್ಕ್ರಿಪ್ಷನನ್ನು ಬರೆಯೋದಿರುತ್ತಲ್ಲ, ಸೊ ಅದಕ್ಕೆ ಒನ್ ವರ್ಡಲ್ಲಿ ಏನಂತ ಹೇಳ್ತೀವಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಎಪಿಟಾಫ್ ಅಂತ ಇದೆ, ಎಪಿಗ್ರಾಫಿ ಅಂತ ಇದೆ, ಡೆತ್ ನೋಟ್ ಅಂತ ಇದೆ, ಮತ್ತು ಇನ್ಸ್ಕ್ರಿಪ್ಷನ್ ಅಂತ ಇದೆ. ಸೊ ಇಲ್ಲಿ ಎಪಿಟಾಫ್ ಅನ್ನೋದು ಸರಿಯಾದಂತಹ ಉತ್ತರ. ಎಪಿಟಾಫ್ ಅಂದರೆ ಒಂದು ಗೋರಿ ಬರಹ ಅಥವಾ ಸಮಾಧಿ ಲೇಖ ಅನ್ನುವಂತಹ ಅರ್ಥವನ್ನು ಹೊಂದುತ್ತೆ. ಓಕೆ, ಎಪಿಗ್ರಾಫಿ ಅಂದರೆ ಶಾಸನದ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಶಾಸ್ತ್ರ ಅಂತ ಆಗುತ್ತೆ. ಡೆತ್ ನೋಟ್ ಅಂದರೆ ಮರಣಪತ್ರ, ಇನ್ಸ್ಕ್ರಿಪ್ಷನ್ ಅಂದರೆ ಶಾಸನ. ಸೊ ಇಲ್ಲಿ ಎಪಿಟಾಫ್ ಅಂದರೆ ಸಮಾಧಿ ಲೇಖ ಅಥವಾ ಗೋರಿ ಬರಹ ಅನ್ನೋದು ಒಂದು ಸೂಟಬಲ್ ವರ್ಡ್ ಆಗುತ್ತೆ. ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ಕೇಳುವಂಥದ್ದು. ಎ ಶಾರ್ಟ್ ನೋಟ್ ಡಿಸ್ಕ್ರಿಪ್ಷನ್ ಅಬೌಟ್ ಸಮ್ ಒನ್ ಹೂ ಈಸ್ ಡೆಡ್ ಅಂದರೆ ಅದನ್ನು ಎಪಿಟಾಫ್ ಅಂತ ಹೇಳ್ತಾರೆ. ನೆಕ್ಸ್ಟು 69ನೇ ಪ್ರಶ್ನೆ, ಎ ಪರ್ಸನ್ ಹೂ ಸ್ಟಡೀಸ್ ಬರ್ಡ್ಸ್ ಸೈಂಟಿಫಿಕಲಿ. ಅಂದರೆ ಒಂದು ಪಕ್ಷಿಗಳ ಕುರಿತಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥವ್ರನ್ನ ಏನಂತ ಹೇಳ್ತೀವಿ ಅಂತ ಕೇಳಿದ್ದಾರೆ. ಆರ್ನಿಥಾಲಜಿಸ್ಟ್, ಆಂಟಾಲಜಿಸ್ಟ್, ಬರ್ಡ್ ಸೈಂಟಿಸ್ಟ್, ಬರ್ಡ್ ಮ್ಯಾನ್ ಅಂತ ಇದೆ. ಸೊ ಇಲ್ಲಿ ಆರ್ನಿಥಾಲಜಿಸ್ಟ್ ಅನ್ನೋದು ಸರಿಯಾದಂತಹ ಉತ್ತರ. ಪಕ್ಷಿಗಳ ಕುರಿತಾಗಿ ಅಧ್ಯಯನ ಮಾಡೋರನ್ನ ಆರ್ನಿಥಾಲಜಿಸ್ಟ್ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟು 70ನೆಯ ಪ್ರಶ್ನೆ, ಕಂಟಿನ್ಯೂಡ್
ಕಂಟಿನ್ಯೂಡ್ ಸ್ಟಡಿ ಎಫರ್ಟ್ ಟು ಅಚೀವ್ ಆ್ಯನ್ ಏಮ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಏನಿದೆ, ಸಕ್ಸಸ್, ಪರ್ಫ್ಲೆಕ್ಸ್, ಸ್ಟಡಿ, ಪರ್ಸಿವಿಯರೆನ್ಸ್ ಅಂತ ಇದೆ. ಸಕ್ಸಸ್ ಅಂದರೆ ಯಶಸ್ಸು, ಪರ್ಫ್ಲೆಕ್ಸ್ ಅಂದರೆ ಗೊಂದಲ, ಸ್ಟಡಿ ಅಂದರೆ ಅಭ್ಯಾಸ, ಪರ್ಸಿವಿಯರೆನ್ಸ್ ಅಂದರೆ ಪರಿಶ್ರಮ. ಈಗ ನಾವು ನಿರಂತರವಾಗಿ ಒಂದು ಸ್ಟಡಿಯನ್ನು ಮಾಡ್ತಾ ಇದ್ದೀವಿ, ಎಫರ್ಟನ್ನು ಹಾಕ್ತಾ ಇದ್ದೀವಿ ಅಂದರೆ ಅದನ್ನು ಒನ್ ವರ್ಡಲ್ಲಿ ಏನಂತ ಹೇಳ್ಬೋದು, ಪರಿಶ್ರಮ ಅಂತ ಹೇಳ್ಬೋದು ಅಲ್ವಾ. ಸೊ ಪರ್ಸಿವಿಯರೆನ್ಸ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ಉಳಿದಂತಹ ಯಾವುದೇ ಒಂದು ಶಬ್ದ ಇಲ್ಲಿ ಸೂಟ್ ಆಗಲ್ಲ. ಸಕ್ಸಸ್ ಅಂದರೆ ಯಶಸ್ಸಾಗುತ್ತೆ, ಪರ್ಫ್ಲೆಕ್ಸ್ ಗೊಂದಲ, ಸ್ಟಡಿ ಅಭ್ಯಾಸ. ಬಟ್ ಆದರೆ ಒಂದು ಪರಿಣಾಮಕಾರಿಯಾದಂತಹ ಶಬ್ದ ಯಾವುದಾಗುತ್ತೆ, ಪರಿಶ್ರಮ ಅಂತ ಆಗುತ್ತೆ. ಒಂದು ನಿರಂತರವಾದಂತಹ ಅಭ್ಯಾಸ ಅದೇನಂತ ಕರೆಸ್ಕೊಳ್ಳುತ್ತೆ, ಪರಿಶ್ರಮ ಅಂತ ಕರೆಸ್ಕೊಳ್ಳುತ್ತೆ. ಸೊ ಇದಿಷ್ಟು ಏನಾಗಿತ್ತು, ಗ್ರೂಪ್ ಸಿ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ಕೋಡ್ 94ಅಲ್ಲಿ ಬರುವಂತಹ ಇಂಗ್ಲೀಷ್ ಕ್ವಶನ್ಸ್ಗಳಿಗೆ ಒಂದು ಆನ್ಸರ್ ಆಗಿತ್ತು. ಆದಷ್ಟು ಸರಳವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಅರ್ಥ ಆಗಿದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಏನಾದರೂ ಒಂದು ಸಜೆಷನ್ಸ್ ಇದ್ದರೆ ಅದನ್ನು ನನಗೆ ತಿಳಿಸ್ಕೊಡಿ. ಮತ್ತು ಈಗ ಈ ಸಬ್ಜೆಕ್ಟ್ ಕೋಡ್ 94ಅಲ್ಲಿ ಬಂದಿರುವಂತಹ ಎಲ್ಲ ಪ್ರಶ್ನೋತ್ತರಗಳಲ್ಲಿ ನಮಗೆ ಕೆಲವೊಂದಿಷ್ಟು ಡಿಫಿಕಲ್ಟ್ ವರ್ಡ್ಸ್ ಏನಿದೆಯಲ್ಲ ಅದನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅದರ ಒಂದು ಪದಗಳ ಅರ್ಥವನ್ನು ನಿಮಗೆ ನೆಕ್ಸ್ಟ್ ಸೆಷನ್ನಲ್ಲಿ ಕೊಡ್ತೀನಿ. ಸೊ ಅದು ನಮಗೆ ಮುಂದೆ ಬರುವಂತಹ ಎಕ್ಸಾಮ್ಸ್ಗಳಿಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಸೆಷನ್ನಲ್ಲಿ ಒಂದಿಷ್ಟು ಪದಗಳ ಅರ್ಥವನ್ನು ನೋಡೋಣ. ಮತ್ತು ಗ್ರೂಪ್ ಸಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಟಾಪಿಕ್ಸ್ಗಳನ್ನು ನಾವು ಕವರ್ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ನೋಟ್ ಮಾಡಿರ್ತೀನಿ. ಸೊ ಅದನ್ನು ನಿಮಗೆ ನೆಕ್ಸ್ಟ್ ಸೆಷನ್ನಲ್ಲಿ ತಿಳಿಸ್ತೀನಿ. ಓಕೆ, ಸೊ ಇವತ್ತಿನ ಈ ಒಂದು ಸೆಷನ್ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಸಲಹೆ ಭಾಳ ಮುಖ್ಯವಾಗಿರುತ್ತೆ. ಯಾಕಂದರೆ ನಂದು ಕೂಡ ಇಂಗ್ಲೀಷ್ ಒಂದು ಆಪ್ಷನಲ್ ಸಬ್ಜೆಕ್ಟ್ ಅಲ್ಲ, ಜಸ್ಟ್ ನಾನು ಓದಿ ನಿಮಗೆ ಹೇಳ್ಕೊಡ್ತಾ ಇರೋವಂಥದ್ದು. ಎಲ್ಲಾದರೂ ಏನಾದರೂ ತಪ್ಪುಗಳಿದ್ದರೆ ಅದನ್ನು ತಿದ್ದಿ ನಾನು ಕೂಡ ತಿದ್ದುಕೊಂಡು ಮುಂದೆ ಕಲಿತಾ ಹೋಗ್ತೀನಿ. ಇಲ್ಲಿ ಪರಸ್ಪರ ಒಂದು ಕಲಿಕೆ ಸಾಗಬೇಕು. ನಿಮ್ಮಿಂದ ನಾನು ಕಲಿಬೇಕು, ನನಗೆ ಗೊತ್ತಿರೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗ ಕಲಿಕೆ ಹೀಗೆ ಮುಂದುವರಿತಾ ಹೋಗಲಿ, ಒಂದು ಉತ್ತಮವಾದ ತಯಾರಿ ನಡೀಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ವೇದಿಕೆಯನ್ನು ಆರಂಭ ಮಾಡಿದ್ದೀನಿ. ಇದುವರೆಗೂ ಈ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಮತ್ತು ಈ ಒಂದು ಇಂಗ್ಲೀಷ್ ಗ್ರಾಮರ್ ಏನು ಡಿಸ್ಕಷನ್ ಇದೆಯೋ ಸೊ ಇದು ಎಲ್ಲ ಎಕ್ಸಾಮ್ಸ್ಗಳಿಗೂ ಸಂಬಂಧಪಡುತ್ತೆ. ಇಂಗ್ಲೀಷಲ್ಲಿ ಈಗ ನಮಗೆ FDA SDA ಎಕ್ಸಾಮಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ನ ಅಟೆಂಡ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಮತ್ತು GPSTRಲ್ಲಿ ನಮಗೆ ಇಂಗ್ಲೀಷ್ ಇರುತ್ತೆ, ಸೊ ಅದಕ್ಕೂ ಕೂಡ ಹೆಲ್ಪ್ ಆಗುವಂಥದ್ದು. ಸೊ ಎಲ್ಲ ಎಕ್ಸಾಮ್ಸ್ಗಳಿಗೂ ಹೆಲ್ಪ್ ಆಗುವಂತಹ ಒಂದು ಸೆಷನ್ ಆಗಿದೆ. ಸೊ ಎಲ್ರಿಗೂ ಕೂಡ ಶೇರ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಮತ್ತು ಈ ಒಂದು ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್.